ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಳುಗರಿಗೆಲ್ಲ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR. ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯ ಶುಭಾಶಯಗಳು. ಭಾರತದ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಗ್ತಾ ಇದೆ. ಆದರೂ ಕೂಡ ನಾವು ಬಾಬಾ ಸಾಹೇಬರನ್ನ ನೆನಪು ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರು ಭಾರತದ ಜನತೆಗಾಗಿ ನೀಡಿರುವಂತಹ ಸಂವಿಧಾನಾತ್ಮಕ ಕೊಡುಗೆಗಳಾಗಿರ್ಬೋದು, ಜನರ ಹಿತಕ್ಕಾಗಿ ರೂಪಿಸಿರುವಂತಹ ಕಾನೂನುಗಳು, ಮಹಿಳೆಯರಿಗಾಗಿ ನೀಡಿರುವಂಥ ವಿಶೇಷ ಸವಲತ್ತುಗಳು, ಅವರು ಬದುಕಿದ ದಾರಿ, ಅವರ ಅಪಾರ ಜ್ಞಾನ ಸಂಪತ್ತು, ಹೋರಾಟದ ದಾರಿ, ಹೀಗೆ ಹಲವಾರು ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಅವರ ಜನ್ಮ ದಿನಾಚರಣೆ ವರ್ಷದಿಂದ ವರ್ಷಕ್ಕೆ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಲ್ಪಡ್ತಾ ಇದೆ. ಇದು ಸರ್ಕಾರ ಹಾಗೂ ಜನಸಾಮಾನ್ಯರಿಂದನೇ ಈ ಆಚರಣೆ ವಿಜೃಂಭಣೆಯಿಂದ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಮೊದಲಿಗೆ ನಾವು ಡಾಕ್ಟರ್ BR. ಅಂಬೇಡ್ಕರ್ ಅವರ ಜನನ ಮತ್ತು ಕುಟುಂಬದ ಬಗ್ಗೆ ತಿಳಿಯೋದಾದರೆ, ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮಾಹೋ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ರಾಮ್ಜಿ ಸಕ್ಪಾಲ್. ಇವರು ವೃತ್ತಿಯಲ್ಲಿ ಸುಬೇದಾರ ಆಗಿದ್ದರು. ತಾಯಿ ಭೀಮಾಬಾಯಿ ಸಕ್ಪಾಲ್. ಬಾಬಾ ಸಾಹೇಬರು 14ನೇ ಮಗನಾಗಿ ಜನ್ಮವನ್ನು ತಾಳ್ತಾರೆ. ಕುಟುಂಬ ಬಡತನದಲ್ಲಿದ್ದರೂ ಸಹ ಭೀಮರಿಗೆ ಪ್ರೀತಿ ಮಮತೆಗೆ ಯಾವುದೇ ಕೊರತೆ ಇರಲಿಲ್ಲ. ತಂದೆ ತಾಯಿ ಅತ್ಯುತ್ತಮವಾದ ಸುಸಂಸ್ಕೃತರಾಗಿದ್ದರು, ಶಿಸ್ತು ಪಾಲಕರಾಗಿದ್ದರು. ಇದರಿಂದ ಭೀಮ್ರಾವ್ರವರಿಗೆ ಕುಟುಂಬದ ವಾತಾವರಣ ಉತ್ತಮ ಪರಿಸರದಿಂದ ಕೂಡಿದ್ರೋದ್ರಿಂದ ಅವರ ಬಾಲ್ಯದ ಶಿಕ್ಷಣ ಮನೆಯಲ್ಲಿ ನಿಜಕ್ಕೂ ಉತ್ತಮವಾಗಿತ್ತು. ಅಂಬೇಡ್ಕರ್ ಅವರ ಆರಂಭದ ಶಾಲಾ ದಿನಗಳನ್ನು ನಾವು ನೆನಪಿಸ್ಕೊಳ್ಳೋದಾದರೆ, ರಾಮ್ಜಿಯವರು ಭೀಮ್ರಾವ್ರವರನ್ನು 7/11/1900 ಇಸ್ವಿಯಲ್ಲಿ ಸತಾರದಲ್ಲಿರುವಂತಹ ಒಂದು ಸರ್ಕಾರಿ ಮಾಧ್ಯಮಿಕ ಶಾಲೆಗೆ ಅವರನ್ನು ಸೇರಿಸ್ತಾರೆ. ನಿಮಗೆಲ್ಲ ತಿಳಿದಿದೆ, ಅಂದಿನ ಆ ದಿನಗಳಲ್ಲಿ ಸಾಮಾಜಿಕ ಪಿಡುಗಿನ ನಡುವೆಯೂ ಕೂಡ ಭೀಮ್ರಾವ್ರವರು ಶಿಕ್ಷಣವನ್ನು ಮುಗಿಸ್ತಾರೆ, ಅದು ಉತ್ತಮ ಶ್ರೇಣಿಯಲ್ಲಿ. ನಂತರ ಪ್ರೌಢ ಶಿಕ್ಷಣವನ್ನು 1907 ಪೂರ್ಣಗೊಳಿಸ್ತಾರೆ. ಈ ಅತ್ಯುತ್ತಮವಾದಂತಹ ಶ್ರೇಣಿಯಲ್ಲಿ ಪಾಸಾದಂತಹ ಮೆಟ್ರಿಕ್ಯುಲೇಷನ್ನ ಸೆಲೆಬ್ರೇಷನ್ಗಾಗಿ ಮುಂಬೈನಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೋತಾರೆ. ಅವರು ಖ್ಯಾತ ಸಮಾಜ ಸುಧಾರಕರಾದಂತಹ SK ಬೋಲೆಯವರು. ಆ ಸಂದರ್ಭದಲ್ಲಿ ಅವರ ಅಚ್ಚುಮೆಚ್ಚಿನ ಗುರುಗಳಾದಂತಹ KA ಕೇಳುಸ್ಕರ್ ಅವರು ಬಂದಿರ್ತಾರೆ. ಅವರು ಭೀಮ್ರಾವ್ರವರಿಗೆ ಬುದ್ಧನ ಒಂದು ಜೀವನ ಚರಿತ್ರೆ ಪುಸ್ತಕವನ್ನು ನೀಡ್ತಾರೆ. ನಂತರದ ದಿನಗಳಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅವರಿಗೆ ಬರೋಡ ಮಹಾರಾಜರಾದಂತಹ ಸಯ್ಯಾಜಿರಾವ್ ಗಾಯಕ್ವಾಡ್ರವರು 25 ರೂಪಾಯಿಗಳ ಒಂದು ಶಿಷ್ಯ ವೇತನವನ್ನು ಅವರಿಗೆ ಮಂಜೂರು ಮಾಡ್ತಾರೆ. ನಂತರ 1906 ರಮಾಬಾಯಿಯವರೊಂದಿಗೆ ಅವರ ಒಂದು ಮದುವೆ ಕೂಡ ಜರುಗಿರುತ್ತೆ. 1913 ಜೂನ್ನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅವರು USA ತೆರಳುತ್ತಾರೆ. ಅದು 3 ವರ್ಷಗಳ ಅವಧಿಯಾಗಿರುತ್ತೆ. ಈ 3 ವರ್ಷಗಳ ಅವಧಿಯ ಒಂದು ಶಿಕ್ಷಣಕ್ಕಾಗಿ ಬೇಕಾದಂತಹ ಎಲ್ಲ ಧನ ಸಹಾಯವನ್ನು ಮಹಾರಾಜರಿಂದ ಪಡ್ಕೊಂಡಿರ್ತಾರೆ. ನಂತರ ಇವರು ಕೊಲಂಬಿಯಾದ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ, ಮಾನವಶಾಸ್ತ್ರ, ಇತಿಹಾಸ ವಿಷಯಗಳನ್ನು ಇವರು ಅಧ್ಯಯನ ಮಾಡ್ತಾರೆ. 1915 ಜೂನ್ 2 ಪ್ರಾಚೀನ ಭಾರತದಲ್ಲಿ ವಾಣಿಜ್ಯ ಅನ್ನುವಂತಹ ವಿಷಯದ ಬಗ್ಗೆ ಇವರು ಪ್ರಬಂಧವನ್ನು ಮಂಡಿಸಿ ಅಲ್ಲಿ MA ಪದವಿಯನ್ನು ಕೂಡ ಪಡೆಯುತ್ತಾರೆ. 1916 ಮೇ 9 ಮಾನವಶಾಸ್ತ್ರ ವಿಚಾರಣೆ ಸಂಕಿರಣದಲ್ಲಿ ಭಾರತದ ಜಾತಿಗಳು, ಅವುಗಳ ಉಗಮ ಮತ್ತು ಕಾರ್ಯವಿಧಾನ ಅನ್ನುವಂಥ ವಿಷಯದ ಬಗ್ಗೆ ಕೂಡ ಇವರು ಪ್ರಬಂಧವನ್ನು ಮಂಡನೆ ಮಾಡಿರ್ತಾರೆ. 1916 ಜೂನ್ 2 ಕೊಲಂಬಿಯಾ ವಿವಿಯಲ್ಲಿ ಮಂಡಿಸಿದಂತಹ ಭಾರತದ ರಾಷ್ಟ್ರೀಯ ಡಿವಿಡೆಂಡ್, ಒಂದು ಚಾರಿತ್ರಿಕ ಹಾಗೂ ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ಸಂಶೋಧನೆಯನ್ನು ಕೂಡ ಅಲ್ಲಿ ಮಂಡಿಸ್ತಾರೆ.
ತದನಂತರ ಇವರಿಗೆ 1917 ಜೂನ್ 8 PhD ಪದವಿ ಗೌರವವನ್ನು ಕೂಡ ಪಡಿತಾರೆ. ನಂತರ ಕಾನೂನು ಶಾಸ್ತ್ರದಲ್ಲಿ ಉನ್ನತ ಅಧ್ಯಯನಕ್ಕಾಗಿ 1916 ಅಕ್ಟೋಬರ್ ತಿಂಗಳಿನಲ್ಲಿ ಲಂಡನ್ನ ಗ್ರೇಸ್ ಇನ್ ಕಾಲೇಜಿಗೆ ಅವರು ಪ್ರವೇಶವನ್ನು ಪಡಿತಾರೆ. 9 ಭಾಷೆಗಳನ್ನು ಮಾತನಾಡುವ ಬರೆಯುವ ಕೌಶಲ್ಯವನ್ನು ಹೊಂದಿದ್ರು. ಹಾಗೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ 8 ವರ್ಷಗಳ ಕಾಲ ಕಲಿಯುವಂತಹ ಒಂದು ಕೋರ್ಸ್ಗೆ ಪ್ರವೇಶಾತಿಯನ್ನು ಪಡೆದಿದ್ರು. ಆದರೆ ಇವರು ಕೇವಲ 2 ವರ್ಷ 3 ತಿಂಗಳಲ್ಲಿಯೇ ಆ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಕಾರಣ ಇವರು ಸತತವಾಗಿ 21 ಗಂಟೆಗಳ ಕಾಲ ಅಭ್ಯಾಸವನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ರು. ಇವರು ತಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಅದರಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿದ್ರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕಾರ್ಲ್ ಮಾರ್ಕ್ಸ್ನ ನಂತರ ಪ್ರತಿಮೆಯನ್ನು ಹೊಂದಿರುವಂಥದ್ದು ಭೀಮ್ರಾವ್ ಅವ್ರದ್ದು ಮಾತ್ರ. ಹಾಗಾಗಿ ಇವರನ್ನು ಮೊದಲ ಮತ್ತು ಕೊನೆಯ ಭಾರತೀಯ ಅಂತ ಹೇಳ್ಬೋದು. ಹಾಗೂ ವರ್ಲ್ಡ್ ಆಫ್ ನಾಲೆಡ್ಜ್ ಅನ್ನುವಂಥ ಹೆಸರಿನಲ್ಲಿ ಕೇವಲ ಭಾರತ ಅಲ್ಲ, ವಿಶ್ವದಾದ್ಯಂತ ಇವರ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಭಾರತೀಯರಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ಅಂತಲೇ ಹೇಳ್ಬೋದು. ಇವರು ಶಿಕ್ಷಣವನ್ನು ಪಡೆದು ನಂತರ ಭಾರತಕ್ಕೆ ಮರಳಿದ ನಂತರ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ನವೆಂಬರ್ 11, 1918 ರಾಜಕೀಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಇವರು ತಮ್ಮ ಪ್ರಥಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 1920 ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಮುಂದೆ 1928 ಮುಂಬೈನ ಕಾನೂನು ವಿವಿಯಲ್ಲಿ ಕಾನೂನು ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಇವರು ವಿದ್ಯಾಭ್ಯಾಸಕ್ಕಾಗಿ ಪುನಃ ಲಂಡನ್ಗೆ ತೆರಳ್ತಾರೆ. ಹೋರಾಟದ ಹಾದಿಯನ್ನು ನಾವು ನೋಡೋದಾದರೆ 1927 ಮಾರ್ಚ್ 19 ಚೌದರ್ಕೆರೆ ನೀರನ್ನು ಮುಟ್ಟುವುದರ ಮೂಲಕ ಎಲ್ಲರಿಗೂ ಸಮಾನತೆ ಸಿಗುವಂತೆ ಇವರು ಹೋರಾಟವನ್ನು ಮಾಡ್ತಾರೆ. 1927 ಡಿಸೆಂಬರ್ 25 ಅಸಮಾನತೆಯನ್ನು ಸಾರುವಂತಹ ಮನಸ್ಮೃತಿಗೆ ಬೆಂಕಿಯನ್ನು ಹಚ್ತಾರೆ. 1929 ಮಹರ್ ವತನ್ ಅಂದರೆ 24 ಗಂಟೆ ದುಡಿಯುವಂತಹ ಒಂದು ಪದ್ಧತಿಯನ್ನು ತಡೆಯೋದ್ರ ಮೂಲಕ ಅದನ್ನು ರದ್ದುಪಡಿಸಿ ಅಂಥೇಳಿ ಹೋರಾಟವನ್ನು ಮಾಡ್ತಾರೆ. 1930 ಮಾರ್ಚ್ 3 ನಾಸಿಕ್ ನಗರದಲ್ಲಿರುವಂಥ ಒಂದು ಕಾಳಾರಾಮ ದೇವಸ್ಥಾನಕ್ಕೆ ಪ್ರವೇಶವನ್ನು ನೀಡುವಂತೆ ಒಂದು ಚಳುವಳಿಯನ್ನು ಮಾಡಿ ಎಲ್ಲರೂ ಸಮಾನರು ಎನ್ನುವಂತಹ ತತ್ವವನ್ನು ಸಾರುತ್ತಾರೆ. ಈ ಒಂದು ಹೋರಾಟದ ಹಾದಿಯನ್ನು ಹಿಡಿದಂಥ ಅಂಬೇಡ್ಕರ್ ಅವರು ರಾಜಕೀಯಕ್ಕೆ ಪ್ರವೇಶವನ್ನು ಬಯಸ್ತಾರೆ. 1918 ಬ್ರಿಟಿಷ್ ಸರ್ಕಾರದ ಚುನಾವಣಾ ಹಕ್ಕು ಸಮಿತಿ ಲಾರ್ಡ್ ನೌತ್ಬರೋ ಸಮಿತಿ ನೇಮಕ ಮಾಡಿರುತ್ತೆ. ಈ ಸಮಿತಿಯ ಮುಂದೆ ಸಾಕ್ಷ್ಯವನ್ನು ನೀಡಲು ಅಂಬೇಡ್ಕರ್ ಅವರನ್ನು ಆಹ್ವಾನಿಸಿರ್ತಾರೆ. ಯಾರು? ಬ್ರಿಟಿಷ್ ಸರ್ಕಾರದವರು. ಈ ಸಂದರ್ಭವನ್ನು ಬಳಸ್ಕೊಂಡಂತಹ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ನೀಡಬೇಕು ಅಂಥೇಳಿ ಆಗ್ರಹಿಸ್ತಾರೆ. ಅಂಬೇಡ್ಕರ್ ಅವರ ಆಶಯದಂತೆ 1919 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಶಾಸನ ಸಮಿತಿಗಳಲ್ಲಿ ಹಿಂದುಳಿದ ಜಾತಿಗಳಿಗಾಗಿ ಮೀಸಲಾತಿ ಮತ್ತು ಪ್ರಾತಿನಿಧ್ಯವನ್ನು ಜಾರಿಗೊಳಿಸ್ತಾರೆ. 1927 ನವೆಂಬರ್ 8 ಸೈಮನ್ ಕಮಿಷನ್ ರಚನೆ ಆಗುತ್ತೆ. ಈ ಸೈಮನ್ ಕಮಿಷನ್ 1919 ಜನವರಿ 27 ಭಾರತಕ್ಕೆ ಭೇಟಿ ನೀಡುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಶೋಷಿತ ಸಮುದಾಯಗಳಿಗೂ ಮತದಾನದ ಹಕ್ಕನ್ನು ನೀಡಬೇಕು ಅಂತೇಳಿ ಇವರು ಸೈಮನ್ ಕಮಿಷನ್ ಮುಂದೆ ಮನವಿಯನ್ನು ಮಾಡ್ಕೋತಾರೆ. ಬಾಂಬೆ ವಿಧಾನಸಭೆಯ 140 ಸ್ಥಾನಗಳಲ್ಲಿ 22 ಸ್ಥಾನಗಳನ್ನು ಅಸ್ಪೃಶ್ಯರಿಗೆ ನೀಡಬೇಕು, ವಯಸ್ಕ ಮತದಾನದ ಮೂಲಕ ನೀಡಬೇಕು ಅಂತೇಳಿ ವಯಸ್ಕ ಮತದಾನ ಪದ್ಧತಿಯನ್ನು ಇವರು ಜಾರಿ ಮಾಡುವಂತೆ ಆಗ್ರಹಿಸ್ತಾರೆ. ಅದಲ್ಲದೆ ಲಂಡನ್ನ ದುಂಡು ಮೇಜಿನ ಪರಿಷತ್ನಲ್ಲಿ ಕೂಡ ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. ನವೆಂಬರ್ 1930, 1931, 1932 ನಡೆದಂತಹ 3 ದುಂಡು ಮೇಜಿನ ಸಭೆಗಳಲ್ಲೂ ಕೂಡ ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. ಹೀಗೆ 3 ಪರಿಷತ್ನಲ್ಲೂ ಭಾಗವಹಿಸಿದಂಥ ಏಕೈಕ ಭಾರತೀಯ ಅನ್ನುವಂತಹ ಒಂದು ಕ್ರೆಡಿಟ್ ಖಂಡಿತವಾಗಿ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಮತದಾನದ ಹಕ್ಕು
ಯಾರು ಸರ್ಕಾರಕ್ಕೆ ವರ್ಷದಲ್ಲಿ 5,000ಕ್ಕಿಂತ ಹೆಚ್ಚು ಅಧಿಕ ಆರ್ಥಿಕ ತೆರಿಗೆಯನ್ನು ಕಟ್ತಾ ಇದ್ರೋ ಅವ್ರಿಗೆ ಮಾತ್ರ ಹಾಗೂ ಪದವೀಧರರಿಗೆ ಮಾತ್ರ ಮತದಾನ ಮಾಡುವ ಹಕ್ಕನ್ನು ಅಲ್ಲಿ ಮೀಸಲಾಗಿತ್ತು. ಆದರೆ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ದಕ್ಕಿಸಿಕೊಡಬೇಕು ಅಂತೇಳಿ ಹೋರಾಟ ಮಾಡಿ ಅವರ ಹೋರಾಟದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇದನ್ನು ಖಂಡಿತವಾಗಿ ಪ್ರತಿಯೊಬ್ಬ ಭಾರತೀಯರು ಕೂಡ ನೆನಪಿಟ್ಕೋಬೇಕು. ನಂತರ ಇವರು ಪೂನಾ ಒಪ್ಪಂದ 1932 ಸೆಪ್ಟೆಂಬರ್ 20ರಲ್ಲಿ ನಡೆದಂಥ ಪೂನಾ ಒಪ್ಪಂದವನ್ನು ಕರಾಳ ದಿನ ಅಂಥೇಳಿ ಅಂಬೇಡ್ಕರ್ ಅವರು ಭಾವಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗಾಂಧೀಜಿಯವರು ವಾಡಾ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಕಾರಣ ಏನಂದರೆ, ಅಸ್ಪೃಶ್ಯರಿಗೆ ದೊರೆತಿದ್ದಂತಹ 2 ವಿಶೇಷ ಓಟುಗಳ ಹಕ್ಕಿರುವಂತಹ 78 ಸ್ವತಂತ್ರ ಚುನಾಯಿತ ಕ್ಷೇತ್ರಗಳನ್ನು ಕಸಿದುಕೊಂಡು ಒಂದೇ ಓಟನ್ನು ಹಾಕುವಂಥ 151 ಮೀಸಲು ಕ್ಷೇತ್ರಗಳನ್ನು ನೀಡಿದ್ರು. ಸೊ ಈ ಹೋರಾಟದಲ್ಲಿ ಸಾಕಷ್ಟು ಮನನೊಂದಿದ್ದಕ್ಕೆ ಅಂಬೇಡ್ಕರ್ ಅವರು ಇದನ್ನು ಕರಾಳ ದಿನ ಅಂತಾನೆ ಭಾವಿಸಿದ್ರು. ಇವರ ಹೋರಾಟದ ದಾರಿಯನ್ನು ಛಲವನ್ನು ಬಿಡದೆ ಇವರೇ ಒಂದು ರಾಜಕೀಯ ಪಕ್ಷವನ್ನು ಕಟ್ಕೋತಾರೆ. 1936ರಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪನೆ ಮಾಡಿ ಪಕ್ಷ ಕಟ್ಟಿದ ಮರು ವರ್ಷವೇ ಅಂದರೆ ಫೆಬ್ರವರಿ 17 ಆಗಸ್ಟ್ 1937ರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಇವರು ಏನು ಕಟ್ಟಿದ್ರೋ ಅದರಲ್ಲಿ 17 ಅಭ್ಯರ್ಥಿಗಳನ್ನು ನಿಲ್ಲಿಸಿ 15 ಅಭ್ಯರ್ಥಿಗಳು ಗೆಲ್ಲೋ ಹಾಗೆ ಮಾಡ್ತಾರೆ. ಇದರ ಗೆಲುವಿನ ಕಾರಣದಿಂದಾಗಿ ಬಾಂಬೆ ವಿಧಾನಸಭೆಯಲ್ಲಿ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮುಂದೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನೇ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಎಂಬುದಾಗಿ ಮಾರ್ಪಾಡು ಮಾಡ್ತಾರೆ. ಅಂಬೇಡ್ಕರ್ ಅವರನ್ನು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇವರ ಜೊತೆಗೆ 6 ಜನ ಸದಸ್ಯರು ಕೂಡ ಇರ್ತಾರೆ. ಕರಡು ರಚನಾ ಸಮಿತಿಯಲ್ಲಿ ಎಷ್ಟೋ ಜನ ಇದ್ದರೂ ಕೂಡ ಒಂದೊಂದು ಕಾರಣಕ್ಕಾಗಿ ಆ ಹಲವಾರು ಸಂವಿಧಾನ ರಚನೆ ಸಭೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯ ಆಗ್ತಿರಲ್ಲ. ಆದರೆ ಅಂಬೇಡ್ಕರ್ ಅವರು ಛಲ ಬಿಡದೆ ಎದೆಗುಂದದೆ ಈ ಕರಡು ರಚನಾ ಸಮಿತಿಯ ಕೊನೆಯವರೆಗೂ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಸೇರಿಸೋದ್ರಲ್ಲಿ ತಮ್ಮ ಪ್ರಯತ್ನವನ್ನು ಕೊನೆಗೂ ಬಿಡಲಿಲ್ಲ. ಸಂವಿಧಾನ ರಚನೆ ಆದ ನಂತರ ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ 395 ಪರಿಚ್ಛೇದ 8 ಅನುಸೂಚಿಗಳನ್ನು 2 ವರ್ಷ 11 ತಿಂಗಳು 11 ದಿನಗಳಲ್ಲಿ ಸತತವಾಗಿ ತಮ್ಮ ಪರಿಶ್ರಮವನ್ನು ಹಾಕಿ ನವೆಂಬರ್ 4, 1948ರಂದು ಇದನ್ನು ರಾಜ್ಯಾಂಗ ಸಭೆಯ ಮುಂದೆ ಸಲ್ಲಿಸ್ತಾರೆ. ಸಂವಿಧಾನ ರಚನಾ ಸಮಿತಿಯು 11 ಅಧಿವೇಶನಗಳಲ್ಲಿ ಚರ್ಚಿಸಿ ಇದನ್ನು ಸುಮಾರು 2473 ತಿದ್ದುಪಡಿ ನಂತರ ನವೆಂಬರ್ 26, 1949ರಂದು ಇದನ್ನು ಒಪ್ಪಿಕೊಳ್ಳುತ್ತೆ. ಈ ಸಂವಿಧಾನ ಜನವರಿ 26, 1950ರಿಂದ ಜಾರಿಗೆ ಬಂತು. ಇದು ಮುಖ್ಯವಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ನೀತಿ ಇದರಲ್ಲಿ ಅಡಕವಾಗಿದೆ ಅನ್ನೋದನ್ನ ನಾವೆಲ್ಲರೂ ಸ್ಮರಿಸಬೇಕು. ಸ್ವತಂತ್ರ ಭಾರತದ ಮೊದಲನೇ ಕಾನೂನು ಸಚಿವರಾಗಿ ಇವರು ಮಂತ್ರಿಮಂಡಲವನ್ನು ಸೇರ್ತಾರೆ. ಸೇರಿದ ನಂತರ ಬಹುಮುಖ್ಯವಾಗಿ 3 ಮಸೂದೆಗಳನ್ನು ಸಿದ್ಧಪಡಿಸಿದ್ರು. ಮೊದಲನೇದಾಗಿ ಹಿಂದೂ ಮಹಿಳೆಯರಿಗಾಗಿ ಅಧಿಕಾರದಲ್ಲಿ ಮೀಸಲು ಹಾಗೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕು ಈ ಮುಂತಾದ ಸಮಾನ ನಾಗರಿಕತೆಯ ಹಿಂದೂ ಕೋಡ್ ಬಿಲ್ಲನ್ನು ಇವರು ತಯಾರಿಸ್ತಾರೆ. ಎರಡನೇ ಮಸೂದೆಯಲ್ಲಿ ಅನುಚ್ಛೇದ 340ರಂತೆ ಹಿಂದುಳಿದ ಜಾತಿಗಳನ್ನು ಗುರುತಿಸಿ ಮೀಸಲಾತಿಗಾಗಿ ಒಂದು ಆಯೋಗವನ್ನು ಪ್ರಥಮ ಬಾರಿಗೆ ಇವರು ರಚನೆಯನ್ನು ಮಾಡ್ತಾರೆ. ಹಾಗೆ ಮೂರನೇ ಮಸೂದೆಯಲ್ಲಿ ದೇಶವನ್ನು ಒಂದು ಗಾಯದಂತೆ, ನೋವಿನಂತೆ, ಹುಣ್ಣಿನಂತೆ ಕಾಣುತ್ತಿದ್ದ ಕಾಶ್ಮೀರದ ಸಮಸ್ಯೆಗೆ ಇವರು ಒಂದು ಪರಿಹಾರದ ಮಾರ್ಗವನ್ನು ತರ್ತಾರೆ. ಆದರೆ ಈ 3 ಮಸೂದೆಯನ್ನು ಮಂಡಿಸಲು ಬಹುಕಾಲ ಸದನದಲ್ಲಿ ಅವಕಾಶನೇ ಕೊಡಲೇ ಇಲ್ಲ. ದುರಂತ ಅಂತ ಹೇಳಿದ್ರೆ, ಯಾವ ಹಿಂದೂ ಮಹಿಳೆಯರಿಗಾಗಿ ಅಂಬೇಡ್ಕರ್ ಅವರು ಮಸೂದೆಯನ್ನು ಸಿದ್ಧಪಡಿಸಿದ್ರೋ
ಅದೇ ಹಿಂದೂಗಳು ಈ ಒಂದು ಮಸೂದೆಯನ್ನು ವಿರೋಧಿಸ್ತಾರೆ. ಆದರೆ ಈ ಮಸೂದೆಗೆ ಅಂಗೀಕಾರವನ್ನು ಸಿಕ್ಕ ನಂತರ ಅದರ ಎಲ್ಲ ಫಲವನ್ನು ನಾವಿಂದು ಮಹಿಳೆಯರಾಗಿ ಅನುಭವಿಸ್ತಾ ಇದ್ದೀವಿ. ಹಿಂದೂ ಕೋಡ್ ಬಿಲ್ ವಿರೋಧಿಸಿದ್ದಕ್ಕಾಗಿ ಮನನೊಂದಂಥ ಅಂಬೇಡ್ಕರ್ ಅವರು ಸುಮ್ಮನಾಗಲಿಲ್ಲ, ಇನ್ನೂ ಪ್ರಯತ್ನ ಮಾಡಿದ್ರು. ಆದರೆ ಈ ಪ್ರಯತ್ನಕ್ಕೆ ಪ್ರತಿಫಲವನ್ನು ಸಿಗದೇ ಇರೋದ್ರಿಂದ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಈ ಮಂತ್ರಿಮಂಡಲದಲ್ಲಿ ನಾನಿರೋದು ವ್ಯರ್ಥ ಅಂತ ಹೇಳಿ ಭಾವಿಸಿ ತಮ್ಮ ಪ್ರತಿಭಟನೆಯ ಸಂಕೇತವಾಗಿ 1951 ಸೆಪ್ಟೆಂಬರ್ 27 ಈ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಪ್ರಪಂಚದಲ್ಲಿ ಮಹಿಳೆಯರ ಹಕ್ಕಿಗಾಗಿ ರಾಜೀನಾಮೆಯನ್ನು ನೀಡಿದಂತಹ ಮೊದಲ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಹಾಗೆ ಭಾರತದಲ್ಲಿ ಅವರ ಆರ್ಥಿಕ ಅಭಿವೃದ್ಧಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕಾಗಿ ಅವರ ಸಾಧನೆಯ ಅವಿಸ್ಮರಣೀಯ. ಭಾರತದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ, ವಿತರಣೆ ಮತ್ತು ಆಡಳಿತದ ಬಗ್ಗೆನೂ ಕೂಡ ಅವರು ಹಲವಾರು ಅಂಶಗಳನ್ನು ವಿವರಿಸಿ ಭಾರತದಲ್ಲಿ ಕಡಿಮೆ ಬೆಲೆಗೆ ಶಕ್ತಿಯನ್ನು ಹೇಗೆ ಒದಗಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಇವರು ಚರ್ಚಿಸಿ, ಕಲ್ಲಿದ್ದಲು, ಪೆಟ್ರೋಲ್, ಆಲ್ಕೋಹಾಲ್ ಮತ್ತು ಜಲಪಾತಗಳಿಂದ ಹೇಗೆ ಶಕ್ತಿಯನ್ನು ಉತ್ಪಾದನೆ ಮಾಡಿ ಅದನ್ನು ಕಡಿಮೆ ಖರ್ಚಿಗೆ ಹೇಗೆ ಭಾರತದ ಜನರಿಗೆ ವಿತರಿಸಬಹುದು ಅನ್ನೋದ್ರ ಬಗ್ಗೆ ಇವರು ಹಲವಾರು ಯೋಜನೆಗಳನ್ನು ಕೂಡ ರೂಪಿಸಿದ್ದಾರೆ. ಬಾಂಬೆ ಪ್ರಾಂತ್ಯದಲ್ಲಿ ಅದೇ ವರ್ಷದಲ್ಲಿ ಇವರು ಗ್ರಿಡ್ ವ್ಯವಸ್ಥೆಯನ್ನು ಕೂಡ ಪ್ರಾರಂಭಿಸ್ತಾರೆ. ಮೊದಲ ಬಾರಿಗೆ ಭಾರತೀಯ ಇಂಜಿನಿಯರ್ಗಳಿಗೆ ವಿದೇಶದಲ್ಲಿ ವಿದ್ಯುತ್ ಶಕ್ತಿ ತರಬೇತಿಗಾಗಿ ಒಂದು ಅವಕಾಶವನ್ನು ಕಳಿಸಿದಂತಹ ಮೊದಲಿಗರು ಇವರು. ಹಾಗೆ ಜನವರಿ 3, 1944 ದಾಮೋದರ್ ನದಿಯ ಕಡಿಮೆ ಯೋಜನೆಯನ್ನ ಕೈಗೊಳ್ತಾರೆ. ಇದರಲ್ಲಿ ಆಗ್ತಾ ಇರುವಂತಹ ಪ್ರವಾಹವನ್ನ ಹೇಗೆ ತಡೆಗಟ್ಟೋದು ಅನ್ನೋದ್ರ ಜೊತೆಗೆ ನೀರಾವರಿ, ನೌಕಾಯಾನ ಮತ್ತೆ ವಿದ್ಯುತ್ ಶಕ್ತಿಯ ಉತ್ಪಾದನೆಯ ಉದ್ದೇಶವನ್ನ ಕೂಡ ಇವರು ವಿವರಿಸ್ತಾರೆ. ಹೀರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲು ಕೂಡ ಇವರು ಅಡಿಪಾಯವನ್ನ ಹಾಕೊಡ್ತಾರೆ. ಹಾಗೆ 1945 ಭಾರತದ ನಿಜವಾದ ಹಸಿರು ಕ್ರಾಂತಿಯ ಹರಿಕಾರ ಅಂತ ಇವರನ್ನ ಕರೀತಾರೆ. ಕಾರಣ ಏನಂದ್ರೆ ಇವರು ನ್ಯಾಯ ಬೆಲೆ ಅಂಗಡಿಯ ಸ್ಥಾಪನೆ ಮಾಡೋದ್ರ ಜೊತೆಗೆ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ವಿತರಣೆ ಮಾಡುವಂತಹ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಗ್ರೋ ಮೋರ್ ಫುಡ್ ಅನ್ನುವಂತಹ ಒಂದು ಯೋಜನೆಯನ್ನು ಕೂಡ ಜಾರಿಗೊಳಿಸ್ತಾರೆ. ಭಾರತದಲ್ಲಿ ಸಣ್ಣ ಹಿಡುವಳಿಗಳು ಮತ್ತು ಅವುಗಳ ಪರಿಹಾರ ಅನ್ನುವಂಥ ಒಂದು ಲೇಖನವನ್ನು ಕೂಡ ಇವರು ಆ ಸಂದರ್ಭದಲ್ಲಿ ಪ್ರಕಟಿಸ್ತಾರೆ. ಗರಿಷ್ಠ ಕೆಲಸದ ಅವಧಿಯನ್ನ ಕೇವಲ 8 ಗಂಟೆಗೆ ನಿಗದಿ ಮಾಡಿ ಹೆಚ್ಚುವರಿ ಕೆಲಸಕ್ಕಾಗಿ ಓಟಿಯನ್ನ ಪರಿಗಣಿಸಿ ಹೆಚ್ಚುವರಿ ಕೂಲಿ ನೀಡುವಂತೆ ಇವರು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಅದಲ್ಲದೆ ಮಹಿಳೆಯ ಹೆರಿಗೆಗೆ ಸಂಬಳ ಸಹಿತ ರಜೆಯನ್ನು ನೀಡುವಂತಹ ಕಾನೂನನ್ನು ತಂದಂತಹ ಮೊದಲನೇ ಭಾರತೀಯ ಎನ್ನುವಂಥ ಹೆಗ್ಗಳಿಕೆಗೆ ಇವರು ಪಾತ್ರರಾಗ್ತಾರೆ. ಅದಲ್ಲದೆ ಕಾರ್ಮಿಕರ ಅಪಘಾತ ವಿಮೆ ಆಗಿರ್ಬೋದು, ಜೀವ ವಿಮೆ, ಉಚಿತ ವೈದ್ಯಕೀಯ ಸೌಲಭ್ಯ ಇತ್ಯಾದಿಗಳನ್ನು ಇವರು 1945 ಡಿಸೆಂಬರ್ 5 ಜಾರಿಗೆ ತರ್ತಾರೆ. ಬ್ಯಾಂಕಿನ ವಹಿವಾಟಿನ ಮೂಲ ಆಧಾರ ಅಂತ ಹೇಳಿದ್ರೆ ಅದು RBIನ ಸ್ಥಾಪನೆ. ಕಾರಣ ದಿ ಪ್ರಾಬ್ಲಮ್ ಆಫ್ ರುಪಿ ಅನ್ನುವಂಥ ಸಂಶೋಧನೆಯನ್ನು ಇವರು ಕೈಗೊಳ್ತಾರೆ. ಈ ಸಂಶೋಧನೆಯ ಫಲವಾಗಿ ಇವರಿಗೆ DSc ಪದವಿ ಕೂಡ ಪಡೀತಾರೆ. ಸೊ ದಿ ಪ್ರಾಬ್ಲಮ್ ಆಫ್ ರುಪಿ RBIನ ಸ್ಥಾಪನೆಗೆ ಮೂಲ ಕಾರಣ ಆಗುತ್ತೆ. ಅದಲ್ಲದೆ ಎಲ್ಲರಿಗೂ ಶಿಕ್ಷಣ ಕೊಡಿಸಲೇಬೇಕು ಅಂತ ಹೇಳಿ 41ನೇ ಅನುಚ್ಛೇದದಲ್ಲಿ ಇದರ ಬಗ್ಗೆ ಪ್ರಸ್ತಾಪಿಸ್ತಾರೆ. ಇವರನ್ನ ಸ್ತ್ರೀ ಪುರುಷರು ಸಮಾನರೆಂದ ಸಮತೆಯ ಶಿಲ್ಪಿ ಅಂತನೂ ಕೂಡ ಕರೀತಾರೆ. ಇವರು ಬಹುಮುಖಿ ವ್ಯಕ್ತಿತ್ವ, ವಿದ್ವತ್ ಶಿಖರ. ಇವರನ್ನ ಅದ್ವಿತೀಯ ಲೇಖಕ ಅಂತ ಕರೀತಾರೆ. ಕಾರಣ ಏನಂದ್ರೆ ಬುದ್ಧ ಆ್ಯಂಡ್ ಇಸ್ ಧಮ್ಮ ಅನ್ನುವಂತಹ ಒಂದು ಗ್ರಂಥವನ್ನ ಬರೀತಾರೆ. ಇದರಲ್ಲಿ ಇದು ಎಲ್ಲ ಬೌದ್ಧ ರಾಷ್ಟ್ರಗಳು ಪವಿತ್ರವಾದಂತಹ ಗ್ರಂಥ ಹೇಳಿ ಇಂದಿಗೂ ಅದನ್ನ ಪೂಜಿಸ್ತಾ ಇದ್ದಾರೆ. ಇವರನ್ನ ಅಪ್ರತಿಮ ವಾಗ್ಮಿ ಅಂತ ಹೇಳ್ತಾರೆ. ಇವರು ಹೇಳ್ತಾರೆ, ಸಾಮಾಜಿಕ ಸಂಘರ್ಷದ ಬದುಕು ಅಂದ್ರೆ ನನಗೆ ತುಂಬಾ ಆನಂದದಾಯಕವಾಗಿದೆ, ನಾನು ಅದರಲ್ಲಿ ತುಂಬ ಖುಷಿ ಪಡ್ತೇನೆ ಅಂತೇಳಿ ಅವರು ತಮ್ಮ ಹೋರಾಟದ ಜೀವನವನ್ನು ಹೇಳ್ಕೊಂಡಿದ್ದಾರೆ. ಇವರನ್ನ ಬಡವರ ಬ್ಯಾರಿಸ್ಟರ್ ಅಂತ ಕರೀತಾರೆ, ಮಾನವ ಹಕ್ಕುಗಳ ಮಹಾನಾಯಕ ಅಂತ ಕರೀತಾರೆ, ಸಮಾಜ ಶಾಸ್ತ್ರಜ್ಞ, ಅತ್ಯುತ್ತಮ ಸಂಸದೀಯ ಪಟು ಅಂತ ಹೇಳ್ತಾರೆ. ಇವರು ಜಾಗೃತರಾಗಿರಿ, ಚಿಂತಿಸಿ, ಒಂದಾಗಿ ಅನ್ನುವಂಥ ಸಂದೇಶ ಕೂಡ ನೀಡ್ತಾರೆ.
ಕೊನೆಗೆ ಮರಳಿ ಮನೆಗೆ ಬುದ್ಧ ನಡೆಗೆ ಅಂತ ಹೇಳುತ್ತಾ ಒಂದು ಕಡೆ ಹೇಳ್ತಾರೆ, ಹುಟ್ಟು ನನ್ನ ಕೈಲಿರಲಿಲ್ಲ, ಹಿಂದೂ ಆಗಿ ಹುಟ್ಟಿದ್ದೇನೆ, ಆದರೆ ಬದುಕು ನನ್ನದು. ನಾನು ಈ ಅಮಾನವೀಯವಾದ ಅಸಮಾನತೆಯನ್ನೇ ಉಸಿರಾಗಿಸಿಕೊಂಡಿರುವ ಮನುಷ್ಯರನ್ನು ಪಶುಗಳಂತೆ ಕೀಳಾಗಿ ಕಾಣುವ ವ್ಯಕ್ತಿಯ ಆತ್ಮಗೌರವನ್ನೇ ಅಣುಕಿಸುವಂತಹ ಈ ಧಮ್ಮದಲ್ಲಿ ನಾನು ಇರಲಾರೆ. ಸಮಾನತೆ, ಸ್ವಾತಂತ್ರ್ಯ, ವಿಶ್ವ ಮೈತ್ರಿ, ಕರುಣೆ ಹಾಗೂ ಸಹೋದರತೆಯನ್ನು ಸಾರುವ ಈ ಮಣ್ಣಿನ ನಮ್ಮ ಸ್ವಂತ ಧಮ್ಮಬುದ್ಧನ ಧಮ್ಮಕ್ಕೆ ಹೋಗುತ್ತಿದ್ದೇನೆ ಅಂತ ಹೇಳಿ ನನ್ನ ಬಹುಜನರು ಬುದ್ಧನ ಮಾರ್ಗ ಅನುಸರಿಸುವ ಮೂಲಕ ನಿಜವಾದ ವಿಶ್ವ ಮೈತ್ರಿಯನ್ನ ಹೊಂದಬೇಕಂತೇಳಿ ಇವರು ಕರೆಯನ್ನ ನೀಡ್ತಾರೆ. ನಂತರ 1956ರಲ್ಲಿ ನಾಗಪುರದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರ ಅವರ ಅನುಯಾಯಿಗಳೊಂದಿಗೆ ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸ್ತಾರೆ. ಈ ಬೌದ್ಧ ಧರ್ಮದ ಅನುಪಾಲನೆಯನ್ನು ಮಾಡೋದಕ್ಕೆ 4 ಸತ್ಯಗಳನ್ನು ಕಂಡುಕೊಂಡಿದ್ದ ಅಂಬೇಡ್ಕರ್. ಅವು ಯಾವುದು ಅಂದರೆ, ಮೊದಲನೇಗೆ ಜಗತ್ತಿಗೆ ದುಃಖ ಇದೆ, ಎರಡನೇದು ದುಃಖಕ್ಕೆ ಕಾರಣವಿದೆ, ಮೂರನೇದು ದುಃಖವನ್ನು ನಿವಾರಿಸಿಕೊಳ್ಳುವ ಸಾಧ್ಯವಿದೆ, 4 ದುಃಖವನ್ನು ನಿವಾರಿಸಿಕೊಳ್ಳಲು ಅಷ್ಟಾಂಗ ಮಾರ್ಗವಿದೆ. ಯಾರು ಬೇಕಾದರೂ ಅಷ್ಟಾಂಗ ಮಾರ್ಗವನ್ನು ಅಭ್ಯಾಸ ಮಾಡಿ ತಮ್ಮ ಜೀವಿತ ಕಾಲದಲ್ಲೇ ಎಲ್ಲ ದುಃಖ ಹಾಗೂ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸಬಹುದೆಂತೇಳಿ ಇವರು ಬೋಧಿಸಿದ್ದಾರೆ. ಬುದ್ಧನ ತತ್ವ ಸಿದ್ಧಾಂತಗಳು ಸರ್ವಕಾಲಿಕ, ಸಾರ್ವತ್ರಿಕ ತತ್ವಗಳಾಗಿವೆ, ಸತ್ಯಗಳಾಗಿವೆ ಅಂತೇಳಿ ಇವರು ಹೇಳ್ತಾರೆ. ಈ ರೀತಿ ಹೇಳಿದಂಥ ಮಹಾಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956ರಂದು ದೆಹಲಿಯ ತಮ್ಮ ಗೃಹದಲ್ಲಿ ಪರಿನಿಬ್ಬಾಣವನ್ನು ಹೊಂತಾರೆ. ಬುದ್ಧನ ಶ್ಲೋಕ ಕೊನೆಯ ಪಠಣದೊಂದಿಗೆ ಅವರ ಪಾರ್ಥಿವ ಶರೀರಕ್ಕೆ ಮಗನಾದ ಯಶವಂತರಾವ್ರವರು ಶ್ರೀಗಂಧ ಮರದ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿ ಆ ಮಹಾಚೇತನದ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾರೆ. ಆದರೆ ಅವರ ತತ್ವಗಳು, ಹೋರಾಟದ ದಾರಿ ಇವೆಲ್ಲವೂ ನಮ್ಮ ಜೊತೆ ಸದಾಕಾಲ ಇರುತ್ತೆ. ಅವರ ದಾರಿಯಲ್ಲಿ ನಾವೆಲ್ಲರೂ ಸಾಗಿ ಸಂವಿಧಾನದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಭಾರತದ ಉನ್ನತಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಹಾಗೂ ಈ ಮಹಾಚೇತನ ಮತ್ತೆ ಹುಟ್ಟಿ ಬರಲಿ ಅಂಥೇಳಿ ನಾವೆಲ್ಲರೂ ಆಶಿಸೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯ ಶುಭಾಶಯಗಳು.